ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೆಜ್ ಕಿಚನ್. ನಾನು ನಿಮ್ಮೆಲ್ಲರ ಪ್ರೀತಿಯ ಜಯಶ್ರೀ. ಇವತ್ತು ನಾನು ಒಂದು ಸ್ಪೆಷಲ್ ರೆಸಿಪಿ, ತುಂಬಾ ಕ್ರಿಸ್ಪಿ ಆದಂತಹ ಉಪವಾಸಕ್ಕೆ ಯೂಸ್ ಮಾಡುವಂಥ ಒಂದು ಚಿಪ್ಸನ್ನು ತೊಗೊಂಡು ಬಂದಿದ್ದೀನಿ. ಯಾಕಂದರೆ ಇದನ್ನು ಮರಗೆಣಸಿಂದ ಮಾಡ್ತಾರೆ. ಈ ಮರಗೆಣಸಿಂದನೇ ಸಾಬುದಾನಿ ಕೂಡ ಮಾಡ್ತಾರೆ. ಹಾಗಾಗಿ ಇದನ್ನು ಉಪವಾಸಕ್ಕೆ ನಾವು ಯೂಸ್ ಮಾಡ್ಬೋದು. ಉಪವಾಸ ಇರುವಾಗ ಇದನ್ನು ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಎಷ್ಟು ದಿನ ಬೇಕಾದರೂ ಇಟ್ಕೊಬೋದು. ಇದಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ಉಪವಾಸ ಇರುವಾಗೆಲ್ಲ ತಿನ್ಕೊಳ್ಬೋದು. ನೋಡಿ, ಈ ಥರ ಕಟ್ ಮಾಡಿಕೊಂಡು ಇದನ್ನು ಮೇಲೆ ಸಿಪ್ಪೆಯನ್ನು ನೀಟಾಗಿ ಈ ಥರ ವೈಟ್ ಕಲರ್ ಬರುವ ಹಾಗೆ ನಾವು ನೀಟಾಗಿ ಸಿಪ್ಪೆ ತೆಗಿಬೇಕು. ಇಲ್ಲಿ ನೋಡಿ, ಈ ಥರ ಮೇಲೆದು ಒಂಥರ ತೊಗಟೆ ಥರ ಬಿಚ್ಚುತ್ತೆ ನೋಡಿ, ಆ ಥರ ಅದನ್ನು ತೆಕ್ಕೊಳ್ಬೇಕು. ಈಗ ರೆಡ್ ಕಲರ್ ಸ್ವಲ್ಪ ಇರುತ್ತೆ, ಅದನ್ನೆಲ್ಲ ತೆಗೆದು ವೈಟ್ ಕಲರ್ ಆಗೋವರೆಗೆ ನಾವು ತೆಗಿಬೇಕು. ಆಮೇಲೆ ಇದನ್ನು ಚಾಪರಿಂದ ಸ್ಲೈಸ್ಗಳನ್ನಾಗಿ ಮಾಡಿಟ್ಕೊಳ್ಬೇಕು. ಈ ಥರ ಮಾಡಿ ಆದಮೇಲೆ ನಮ್ಮದು ಚಿಪ್ಸ್ ಮಾಡುವ ಮಣಿ ಇರುತ್ತಲ್ವ, ಅದರಲ್ಲಿ ಈ ಥರ ಸ್ಲೈಸ್ಗಳನ್ನಾಗಿ ಮಾಡಿಟ್ಕೊಂಡು, ಈಗ ನೋಡಿ ಒಂದು ಸೈಡ್ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ. ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟೆ ಕಾಯಿಸಬೇಕು. ಒಂದೊಂದಾಗಿ ಬಿಡಿಸಿ ಹಾಕಬೇಕು. ಒಟ್ಟಿಗೆ ಹಾಕ್ಲಿಕ್ಕೆ ಹೋಗಬಾರ್ದು. ಇದು ಒಂದೊಂದೇ ಹಾಕಿ ಹಾಕಬೇಕು. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ. ಸ್ವಲ್ಪ ಕಲರ್ ಚೇಂಜ್ ಆಗೋರಿಗೆ ನೋಡಿ, ಸೈಡಲ್ಲೆಲ್ಲ ಸ್ವಲ್ಪ ಈ ಥರ ಬ್ರೌನ್ ಕಲರ್ ಆಗಿ ಬರುತ್ತೆ. ಆ ಥರ ಕಲರ್ ಬಂದಮೇಲೆ ಅದು ಆಗಿದೆ ಅಂತ ಅರ್ಥ. ಆವಾಗ ನಾವು ತೆಗಿಬೋದು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ಥರ ಕಲರ್ ಚೇಂಜ್ ಆದ ಕೂಡಲೇ ತೆಗೆದು ಮತ್ತೆ ಇನ್ನೊಂದು ಸಲ ಹಾಕ್ತಾಯಿದ್ದೀನಿ. ಈ ಥರ ಒಂದೊಂದೇ ಬಿಡಿಸಿ ಹಾಕ್ಕೊಳ್ಳಿ. ಹಾಕಿ ಸ್ಲೋ ಫ್ಲೇಮಲ್ಲೇ ಫ್ರೈ ಮಾಡಿ. ಇದನ್ನು ಜಾಸ್ತಿ ಜೋರು ಇಡ್ಲಿಕ್ಕೆ ಹೋಗಬೇಡಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ಒಂದು ಸಲ ಮಾಡ್ಕೊಂಡು ತಿಂದರೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ. ಆ ಥರ ಟೇಸ್ಟಿಯಾಗಿದೆ. ನನಗಂತೂ ತುಂಬಾ ಇಷ್ಟ. ಇದು ನನ್ನ ಫೇವ್ರೇಟ್ ಚಿಪ್ಸು. ಆಮೇಲೆ ಸೇಂದಾಲೋನ್ ಉಪ್ಪನ್ನು ಹಾಕಿದ್ದೀನಿ ನಾನು ಇದಕ್ಕೆ. ನಾವು ಉಪವಾಸಕ್ಕೆ ಯೂಸ್ ಮಾಡೋದರಿಂದ ಸೇಂದಾಲೋನ್ ಉಪ್ಪನ್ನು ಹಾಕಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡಬೇಕು. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ, ತುಂಬಾ ಚೆನ್ನಾಗಿದೆ, ಟೇಸ್ಟ್ ಆಗಿದೆ. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.